ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ನಿಶ್ಚಿತ. ಯಡಿಯೂರಪ್ಪ ಜೈಲಿಗೆ ಹೋದಾಗ ಸಿದ್ದರಾಮಯ್ಯ ರಾಗ್ ಡಾನ್ಸ್ ಮಾಡಿದರು. ಮಗನ, ನೀ ಸಗಣಿ ತಿಂದಿ ವಾಂತಿ ಮಾಡುವುದನ್ನು ಎಂದು ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ನಾಲಿಗೆ ಹರಿಬಿಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕದಂತೆ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂಡ ಹಗರಣದಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗಿದೆ. ಅವರು ರಾಜೀನಾಮೆ ಕೊಡುವುದು ನಿಶ್ಚಿತ ಎಂದು ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಭವಿಷ್ಯ ನುಡಿದಿದ್ದಾರೆ. ಇರುವಂತ ಕಾಂಗ್ರೆಸ್ ಸರ್ಕಾರ ಮತ್ತು ಅವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿವರೆಗೆ ಬಹಳ ಹಿರಿಯ ನಾಯಕರು ಅಂತ ನಾವು ಅವ್ರಿಗೆ ಬೆಲೆ ಕೊಡ್ಕೊತ ಬಂದಿದ್ದೀವಿ. ಆದ್ರೆ ಎದಿ ತಟ್ಟಿರುವಂತ ಶಡ್ಡು ಹೊಡೆದ ಕೈ ಮೇಲೆ ಹಿಂಗೆ ಕೈ ಹೊಡೆದು ಈ ತರ ನಾ ಬಹಳ ಸ್ವಚ್ಛ, ನನ್ನಷ್ಟು ಒಳ್ಳೆ ರಾಜಕಾರಣಿ ಯಾರಿಲ್ಲ ಅಂತ ಎದಿ ತಟ್ಟು ಹೇಳುವಂತ ಸಿದ್ದರಾಮಯ್ಯ ಅವರ ಇಲ್ಲಿವರೆಗೆ ದಾಟ್ಕೊತಾ ಇದ್ರು. ಆದ್ರೆ ಈ ಸಲ ಸಿಕ್ಕೊಂಡಿದ್ದಾರೆ. ಅವ್ರು ಮಾಡಿದ ತಪ್ಪ ಬಯಲುವಾಗಿದೆ. ಆದ್ರೆ ಈಗೇನಂತ ಇದಾರು, ನಾನು ಜಡ್ಜ, ನಾನು ವಕೀಲ, ನಂದ ಕೋರ್ಟ, ನನಗೊಂದು ನ್ಯಾಯ ಮತ್ತೊಬ್ಬರಿಗೆ ಒಂದು ನ್ಯಾಯ. ಯಡಿಯೂರಪ್ಪ ಅವ್ರ ಕಡೆ ಬರೆ ಮಾಡಿ ಇವರು ಭ್ರಷ್ಟಾಚಾರಿ, ಬಿಜೆಪಿ ಅವರು ನಾಚಿಕೆ ಬಿಟ್ಟಿನವ್ರ ಅಂತ ಹೇಳ್ತಾ ಇದ್ರು. ಇಂದು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ತೊಡೆತಟ್ಟಿ ಹೇಳುತ್ತಿದ್ದರು, ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವೆ ಎಂದು. ಈಗ ಸ್ವತಃ ಅವರೇ ತಪ್ಪು ಮಾಡಿದ್ದಾರೆ ಎಂದು. ವರದಿ ವಿಠಲ್ ಭಜಂತ್ರಿ, R5 ನ್ಯೂಸ್, ಬೆಳಗಾವಿ.